ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಆ್ಯಕ್ಚುಲಿ ಸೈಟ್ ಎಲ್ಲ ಕ್ಲೀನ್ ಆಗ್ತಾಯಿದೆ. ಯಾವ ಸೈಟು ಅಂತ ನೀವೇ ನೋಡಿ. ಮತ್ತು ಇನ್ನೇನು ಸಮಾಚಾರ? ಸಂಡೇ ಇವತ್ತು. ಸಂಡೇ ಇವತ್ತು, ಬಟ್ ಸಂಡೇ ಒಂದು ಅರ್ಧ ಸಂಡೇ ಇಲ್ಲೇ ಹೊರಟೋಯ್ತು. ಅರ್ಧ ಸಂಡೇ ಬಿಡಿ, ಅದು ಊಟ ಎಲ್ಲ ಮುಗೀತು. ಇವತ್ತು ಸಂಡೇ ಆಗಿರೋದ್ರಿಂದ ಭಾನುವಾರದ ಬಾಡೂಟ ಚಿಕನ್ ಗ್ರೇವಿ ಮಾಡ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಮಲಗಿದ್ವಿ. ಇನ್ನೇನು ಎದ್ದೇಳೋ ಟೈಮ್ ಆಗಿತ್ತು. ಅಷ್ಟರಲ್ಲಿ ಹೇಳಿದ್ನಲ್ಲ, ನಮ್ಮಮ್ಮ ಅವ್ರ ಮನೆ ಮಕ್ಕೆ ಹಬ್ಬ ಇನ್ನೇನು ಒಂದು 3 ಡೇಸಲ್ಲಿ. ಥರ್ಸ್ಡೇ, ಇವತ್ತು ಸಂಡೇ ಅಂದರೆ ಥರ್ಸ್ಡೇ ಮಕ್ಕೆ ಹಬ್ಬ. ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪನ ತಮ್ಮ ಅವರು ಹಬ್ಬಕ್ಕೆ ಕೇಳಕ್ಕೆ ಬಂದಿದ್ರು. ಇವಾಗ ಜಸ್ಟ್ ಹೋದರು. ಕೂತಿದ್ವಿ ಮಾತಾಡ್ತಾ. ಇವಾಗ ಅವರು ಹೊರಟರು. ಮತ್ತು ಇವತ್ತು ಸಂಡೇ ಮುಗೀತಾ? ಆ್ಯಕ್ಚುಲಿ ಏನಂದರೆ ಫ್ರೆಂಡ್ಸ್, ಇವತ್ತು ಇವ್ರ ಫ್ರೆಂಡ್ ಮನೇಲಿ ಗಣಪತಿ ಹೋಮ ಇದೆ ಅಂತ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ನಾನು ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವರಾದರೂ ಹೋಗ್ತೀನಿ ಅಂತ ಹೇಳಿದ್ರು. ಇವರು ಯಾಕೋ ಹೋಗಲಿಲ್ಲ. ಯಾಕೆ? ಇಲ್ಲೇ ಆಗೋಯ್ತಲ್ಲ ಟೈಮ್ ಇಲ್ಲೇ ಆಗೋಯ್ತು. ಪ್ಲಸ್ ನಾನ್ ವೆಜ್ ಬೇರೆ ತಿನ್ಬಿಟ್ರು ಇವರು. ನಾನ್ ವೆಜ್ ತಿನ್ಕೊಂಡು ಹೋಮಕ್ಕೆಲ್ಲ ಹೋಗೋಂಗಿಲ್ಲ ಅಲ್ವಾ? ಮತ್ತು ಈಗ ಹೋಗ್ತೀರಾ ಏನು? ನೋಡ್ತೀನಿ, ಒಂದು 6 ಗಂಟೆ ಮೇಲೆ ಒಂದು ರೌಂಡ್ ಹೋಗಿ ಬರ್ತೀನಿ. ಬೆಳಗ್ಗೆಯಿಂದ ಬಿಸಿಲಿತ್ತು. ಈಗ ನೋಡಿ ಹೆಂಗಾಗಿದೆ ವೆದರು ಅಲ್ವಾ? ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಆದರೂ ಇವತ್ತು ಒಂಥರ ಡಿಫ್ರೆಂಟಾಗಿದೆ ಸಂಡೇ, ಐ ಥಿಂಕ್. ಈಗ ಇಲ್ಲೇ ನಿಂತ್ಕೊಂಡು ಎಕ್ಸಸೈಸ್ ಮಾಡ್ತಾಯಿದ್ದೀರಾ? ಸ್ವಲ್ಪ ಹಿಂದೆ ಹತ್ರ ನೋಡ್ತಾ ಇದೆ. ಎಲ್ಲಾದರೂ ಹೊಡ್ಸ್ಕೊಂಡಿದ್ದೀರಾ ಅನಿಸುತ್ತೆ ಡ್ಯೂಟಿ ಮಾಡುವಾಗ. ಮತ್ತು ಏನಾದರೂ ಚುಚ್ಚಿದೆಯಾ ಮುಳ್ಳೇನಾದರೂ? ಹೋಪ್ಪ, ನಿದ್ದೆಗಣ್ಣು ಇನ್ನೂ ಎಳಿತಾ ಇದೆ. ಹಾಗೆ ಫ್ರೆಂಡ್ಸ್, ಸೈಟ್ ಕ್ಲೀನ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೆ. ನಮ್ಮ ಮನೆ ಪಕ್ಕ ಇರೋ ಸೈಟಲ್ಲಿ ಅಂದರೆ ಒಂದು 7-8 ಸೈಟ್ ಇದೆ ಪಕ್ಕದಲ್ಲೇ. ಫುಲ್ ದೊಡ್ಡ ಜಾಗ ಖಾಲಿ ಇದೆ. ಅದರಲ್ಲಿ ತುಂಬ ಬೆಳ್ಕೊಂಬಿಟ್ಟಿತ್ತು ಈ ಥರ ಸೆತ್ತೆ ಎಲ್ಲ. ಸೊ ಏನೋ ಹಿಂದೆ ಮನೆಯವರು ಒಂದಷ್ಟು 4-5 ಜನ ಸೇರಿಕೊಂಡು ಈ ಥರ JCB ಕರೆಸಿ ಕ್ಲೀನ್ ಮಾಡಿಸೋಣ ಅಂತ ಮಾತಾಡಿಕೊಂಡು ಮಾಡಿಸ್ತಾಯಿದ್ದಾರೆ. ಇವಾಗ ಅಷ್ಟಂಗೆ ಮಳೆನೂ ಆಗಿಲ್ಲ ಆ್ಯಕ್ಚುಲಿ. ಇಲ್ಲಾಂದರೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅನಿಸುತ್ತೆ. ಮಳೆ ಆಗಿದ್ದರೆ ಜಾಸ್ತಿ ಆಗ್ತಾಯಿತ್ತು. ಮಳೆ ಆಗಿಲ್ದಿರೋದ್ರಿಂದ ಓಕೆ. ಇದು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿರೋ ಟೈಮಲ್ಲಿ ವಿಡಿಯೋ ಮಾಡಿರೋದು. ಕ್ಲೀನ್ ಆಗೋಕ್ಕೂ ಮುಂಚೆ ಅಂತೂ ನೋಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಇದಾಗ್ತಾಯಿತ್ತು. ಆಮೇಲೆ ಕಾಂಪೌಂಡ್ಗೆಲ್ಲ ಏನಾದರೂ ಹಾವು ಏನಾದರೂ ಬರುತ್ತೆ ಅಂತ ಭಯದಿಂದ ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ತಾಯಿದ್ರು. ಇವಾಗ ಫುಲ್ಲು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತಂದರೆ, ನಾನು ಅದನ್ನೇ ಹೇಳ್ತಾಯಿದ್ವಿ ಶಿವ ಅವ್ರಿಗೆ. ನಮ್ಮ ಮದುವೆ ಟೈಮಲ್ಲಿ ಏನಾದರೂ ಈ ಥರ ಕ್ಲೀನ್ ಆಗಿಬಿಟ್ಟಿದ್ದಿದ್ರೆ ಬೀಗ್ರೂಟ ಇಲ್ಲೇ ಮಾಡಿಸ್ಬಿಡ್ತಾಯಿದ್ರಿ ಅಲ್ವಾ ಅಂತ ಹೇಳ್ತಾಯಿದ್ದೆ. ಅವರು ಇಲ್ಲ ಪಕ್ಕ ಇಲ್ಲೇ ಮಾಡಿಸ್ಬಿಡ್ತಾಯಿದ್ದೆ ಅಂತಾಯಿದ್ರು. JCB ಎಲ್ಲ ಕ್ಲೀನ್ ಮಾಡೈತೆ. ಆದರೂ ಒಂದು 70-75% ಅಷ್ಟೇ ಕಣ್ರಿ ಮಾಡಿರೋದು. ನೋಡಿ, ಆದರೂ ಎಷ್ಟು ಚೆನ್ನಾಗಿ ಹಿಂಗಿದ್ದಿದ್ದ ಪ್ಲೇಸ್ ಹೆಂಗೆ ಕಾಣಿಸ್ಬಿಡುತ್ತೆ ಅಲ್ವ? ಹಿಂಗೆಲ್ಲ ಕ್ಲೀನ್ ಮಾಡಿಬಿಟ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಏನಾದರೂ ಫಂಕ್ಷನ್ ಮಾಡೋರಿಗೆ ಈ ಥರ ಪ್ಲೇಸ್ ಸಿಕ್ಬಿಟ್ರೆ ಆರಾಮ್ಸೆ ಮಾಡ್ಕೊಬಿಡ್ಬೋದು ಶಾಮಿಯಾನ ಹಾಕ್ಕೊಂಡು. ಅಂದರೆ ಮಳೆ ಬಂದರೆ ಪಕ್ಕ ಬೆಳೆಯುತ್ತೆ. ಮಳೆನೇ ಇಲ್ವಲ್ಲ ಈ ಸಲ. ಮಳೆ ಬಂದರೆ ಎಷ್ಟೊತ್ತು, 1 ವಾರ ಸಾಕು ಮೊದಲಿದ್ದಂಗೆ ಬೆಳೆಯೋಕ್ಕೆ. ಬಟ್ ಮಳೆನೇ ಇಲ್ಲ ಈ ಸಲ. ಅಂದರೆ ಗೋಡೆ ಅಡ್ಡ ಇರೋದ್ರಿಂದ ಆಗಲಿಲ್ಲ. ನೀವು ಈ ಥರ ಪ್ಲೇಸು ಮದುವೆ ಟೈಮಲ್ಲಿ ಬೀಗ್ರೂಟ ಟೈಮಲ್ಲಿ ಇದ್ಬಿಟ್ಟಿದ್ದಿದ್ರೆ ಇಲ್ಲೇ ಮಾಡಿಬಿಡ್ತಾಯಿದ್ರಿ ಅನ್ಸುತ್ತೆ ಅಲ್ವಾ ಬೀಗ್ರೂಟನ? ಹಾಂ, ಮನೆ ಪಕ್ಕದಲ್ಲೇ ಇದೆ, ಓಡಾಡೋ ರಿಸ್ಕ್ ಇರಲ್ಲ ಅಂತ. ಇಲ್ಲೇ ಹಾಕ್ಸ್ಬಿಟ್ಟು ಎಷ್ಟು ದೊಡ್ಡದಿದೆ ನೋಡಿ ಪ್ಲೇಸು. ಟೋಟಲ್ ಸೈಟ್ ಇದೆ, 4 ಸೈಟ್ ಇದೆ. 4 ಆ ಕಡೆ 5 ಅಲ್ಲೊಂದು ಇದೆಯಲ್ಲ. ಪ್ಲೇಸ್ ಚೆನ್ನಾಗಾಯಿತು. ಇನ್ನೊಂದು ಏನಪ್ಪ ಇಲ್ಲಿ ಮಾಡ್ಸೋಕ್ಕೆ ಬೇಜಾರು ಅಂದರೆ, ವೆಜಿಟೇರಿಯನ್ಸ್ ಇರ್ತಾರೆ. ಹೌದು, ಅಕ್ಕಪಕ್ಕ ಈ ಥರ ಒಂದು ಏರಿಯಾಗಳಲ್ಲಿ ಅಕ್ಕಪಕ್ಕ ಫಂಕ್ಷನ್ ಮಾಡಿ. ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ನಾವೊಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾರಿಗೆ ಮಾಡೋಣ? 2 ಅಕ್ಕಂದಿರಿದ್ದಾರೆ.
ಫಸ್ಟ್ ಅಕ್ಕಂಗೆ ಮಾಡ್ತೀರಾ ಸೆಕೆಂಡ್ ಅಕ್ಕಂಗೆ ಮಾಡ್ತೀರಾ? ಯಾರಿಗಾದರೂ ಸರಿ. ಈಗ ಸೆಕೆಂಡ್ ಅಕ್ಕ ಏನೋ ವಾಂಗಿಬಾತ್ ಮಾಡ್ತೀವಿ ಅಂತಿದ್ದು, ಅವ್ರು ಅದರಲ್ಲಿ ಬಿಸಿ ಆಗಿರ್ಬೋದು. ಸೊ ದೊಡ್ಡ ಅಕ್ಕಂಗೆ ಮಾಡೋಣ. ದೊಡ್ಡಕ್ಕ ಇವಾಗ ಇದ್ದರು ಒಂದು 7 o'clock ಅವರು ಮನೆಗೆ ಹೋಗಿದ್ದಾರೆ. ಓಕೆ, ಏನು ಪ್ರ್ಯಾಂಕ್ ಮಾಡ್ತೀರಾ? ಆ್ಯಕ್ಚುಲಿ ನಾನು ಮಾಡೋ ಪ್ರ್ಯಾಂಕ್ ಅಲ್ವಾ, ಅದೇ ಏನು ಒಂಚೂರೆ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಏನು ಮಾಡಿ ಗೊತ್ತಾ, ಈಗ ಸುಮ್ಮನೆ ಫೋನ್ ಮಾಡಿಬಿಟ್ಟು ಅಕ್ಕ ಶಿವು ಅವ್ರು ಏನಾದ್ರು ಬಂದ್ರಾ ಅಂತ ಕೇಳಿ. ಏನಕ್ಕೆ ಬಂದಿಲ್ವಲ್ಲ, ಯಾಕೋ ಅಂತ ಕೇಳ್ತಾನೆ. ಹಂಗೆ ಏನೋ ಸಣ್ಣ ಪುಟ್ಟ ಮಾತಿಗೆ ಫೋನಿಲ್ಲೇ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ಟವ್ರೆ, ಅದಕ್ಕೆ ಅಲ್ಲಿಗೇನೋ ಬಂದ್ರಾ ಅಂತ ಕೇಳಿ. ಹಂಗೆ ಡ್ರಾಯಿಂಗ್ ಮಾಡಿ ಅದಕ್ಕೇನಾಯ್ತು ಏನು ಅಂತ ಕೇಳ್ತಾರೆ. ಏನಾಯ್ತು ಅಂದ್ರೆ ನಾನು ಹೇಳಲೇಬೇಕಾಗುತ್ತೆ, ಏನೋ ಒಂದು ಹೇಳಿ, ಫೋನೇ ಎತ್ತುತ್ತಿಲ್ಲ ಅಂತ. ಹಿಂಗೆ ಸಣ್ಣ ಪುಟ್ಟ ಮಾತಿಗೆ ನಾನೇನು ಕೇಳಿದೆ, ಅದಕ್ಕೆ ಅವರು ಇದು ಮಾಡಿಬಿಟ್ಟು ಏನೋ ಒಂದು ಹೇಳಿ, ಫೋನ್ ಇಲ್ಲೇ ಇಟ್ಬಿಟ್ಟು ಹೊಟ್ಟೋಗಿದ್ದಾರೆ ಅಂತ ನಿಮ್ಮ ಫೋನಲ್ಲೇ ಮಾಡ್ತೀನಿ. ನಿಮ್ಮ ಫೋನಲ್ಲೇ ಮಾಡಿ, ನಿಮ್ಮ ಫೋನಲ್ಲೇ ಕಾಲ್ ಮಾಡ್ತೀನಿ, ಫೋನ್ ಇಲ್ಲೇ ಇಟ್ಬಿಟ್ಟು ಹೊಟ್ಟೋಗಿದ್ದಾರೆ, ಸೌಮ್ಯಕ್ಕನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಏನು ರೀಸನ್ ಹೇಳೋದು, ಯಾಕೆ ಜಗಳ ಆಡ್ಕೊಂಡ್ರಿ ಅಂತ? ಶಿವು ಒಂದೇಟ್ ಹೊಡೆದ್ರು ಅದನ್ನ ನಾನು ಬಾಯಲ್ಲಿ ಹೇಳಿದ್ರು ಅವ್ರ ಅಕ್ಕ ನಂಬಲ್ಲ. ಬಾಯಲ್ಲಿ ಹೇಳಿದ್ರು ನೋಡಿ ಅಂತ ಗಂಡನ ಪಡೆದಿದ್ದೆ, ಬಾಯಲ್ಲಿ ಹೇಳಿದ್ರು ನೋಡಿ ನಿಜ ನೋಯ್ತಾಯ್ತು ನೀವು ಹೊಡೆದಿದ್ದು. ಹೇಳಿ, ಈಗ ಏನು ರೀಸನ್ ಹೇಳೋದು? ರೀಸನ್ ಏನೋ ಒಂದು ಹೇಳಿ, ಹಂಗೆ ಸೇರಿಸಿ ಆ ಫ್ಲೋವಲ್ಲಿ ಬರಲ್ಲ, ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಮತ್ತೆ ಬೇಗ ಹೇಳ್ರಿ, ನಮ್ಮ ವ್ಯೂವರ್ಸ್ಗೆ ಬೇಜಾರಾಗುತ್ತೆ. ಬೆಳಗ್ಗೆ ಹುಡುಗಿ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ, ಸೊ ಅವ್ರು ನಾವು ಬೆಳಗ್ಗೆ ಹೋಗೋಣ ಅಂತಂದ್ವಿ. ಅವ್ರು ನಾನು 8:45 ಹೋಗ್ಬೇಕು ಹಂಗೆ ಹಿಂಗೆ ಅಂದರು. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು ಹೋಗಿದ್ದು ಬರೀ ಅದು ಇದು ಅಂತ ಇದನ್ನೇ ನೋಡ್ಸ್ಕೊಳ್ತಾ ಇದ್ರಲ್ಲ, ಅದು ಅಷ್ಟೇ ಮಾತುಕತೆ ಆಗಿದ್ದು. ಫ್ರೆಂಡ್ಸ್, ಇವಾಗ ಇಷ್ಟೇ, ಏನು ಪ್ರ್ಯಾಂಕು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇವಾಗ ನಾನು ಸೌಮ್ಯಕ್ಕಂಗೆ ಫೋನ್ ಮಾಡಿ, ಫ್ರೆಂಡ್ಸ್ ಇವಾಗ ಇವರು ಪ್ಲ್ಯಾನ್ ಚೇಂಜ್ ಮಾಡಿದ್ದಾರೆ. ಯಾಕೆ ದೊಡ್ಡಕ್ಕಂಗೆ ಬೇಡ, ನಮ್ಮ ದೊಡ್ಡಕ್ಕ ಸ್ವಲ್ಪ ಟೆನ್ಷನ್ ಆಗಿಬಿಡ್ತಾರೇನೋ, ಅದಕ್ಕೆ ಚಿಕ್ಕಕ್ಕಂಗೆ ಮಾಡೋಣ ಅಂತ ಇವರು ಈಗ ಪ್ಲ್ಯಾನ್ ಚೇಂಜ್ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಮಾಡ್ತೀನಿ ಪ್ಲ್ಯಾನು. ಓಕೆ, ಇದ್ದೀನಿ. ಲೌಡ್ ಸ್ಪೀಕರ್ ಕೊಡ್ಲಾ? ಯಾಕೆ ಝೂಮಲ್ಲಿ ಹಿಡಿತಾ ಇದ್ದೀರಾ? ಇರಿ, ಹೋಗ್ತಾ ಇದೆಯಾ ಸಿಸ್ಟರ್ 2. ಹಲೋ, ಏನು ಮಾಡ್ತಾ ಇದ್ದೀರಾ ಅಕ್ಕ? ನಾನು ಮಲ್ಕೋತಾ ಇದ್ದೆ. ಊಟ ಆಯ್ತಾ? ಆಯ್ತು. ನಿಮ್ಮ ತಮ್ಮ ಆ ಕಡೆ ಬಂದ್ರಾ? ನಿಮ್ಮ ತಮ್ಮ ಆ ಕಡೆ ಬಂದ್ರಾ ಅಂದೆ. ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಿಮ್ಮ ತಮ್ಮ ಆ ಕಡೆ ಮನೆ ಕಡೆ ಬಂದ್ರಾ ಅಂತ. ಇಲ್ವಲ್ಲ, ಫೋನ್ ಇಟ್ಬಿಟ್ಟು ಮುನ್ಸ್ಕೊಂಡು ಹೊಟ್ಟೋಗವ್ರೆ. ಯಾಕೆ? ಅಯ್ಯೋ, ನಾಳೆ ಉಕ್ಳಕ್ಕೆ ಹೋಗ್ತಾ ಇದ್ವಲ್ಲ, ಏನೋ ಸುಮ್ಮನೆ ಹಂಗೆ ಮಾತಾಡ್ತಾ ಅವರೇ ರೇಸ್ ಆದರು. ಆಮೇಲೆ ನಾನು ಒಂದೆರಡು ಮಾತಾಡಿದೆ. ಪ್ರ್ಯಾಂಕ್ ಮಾಡ್ತಿದ್ಯಾ? ಪ್ರ್ಯಾಂಕ್ ಯಾಕೆ ಮಾಡೋದು? ಪಕ್ಕ ಹೋಗಿ ನಾನು ಇವ್ರು ಮಾಡಲೇ ಮಾಡ್ದಿತ್ತು, ದೊಡ್ಡಕ್ಕ ನೋಡ್ಬೇಕಿತ್ತು. ಅಕ್ಕನ ಪ್ರ್ಯಾಂಕ್ ಮಾಡಿದ್ರೆ ಹೊಡ್ಕೊಡಾಯ್ತಲ್ಲ ಗುರು. ಈಗ ದೊಡ್ಡಕ್ಕಂಗೆ ಮಾಡ್ತೀನಿ, ಸರಿಯಾಕ ಬಾಯ್. ಅಲ್ಲ ಗುರು, ಪ್ರ್ಯಾಂಕ್ ನಾವು ಮಾಡಿದ್ಗಾರ ಸ್ವಲ್ಪ ಸುದ್ದಿರ್ಬೇಕಲ್ಲ. ಅಟ್ಲೀಸ್ಟ್ ಗೊತ್ತು ಪ್ರ್ಯಾಂಕ್ ಅಂತ ಗೊತ್ತು. ಚಿಕ್ಕ ದೊಡ್ಡಕ್ಕ ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಪ್ರ್ಯಾಂಕ್ ಅಂತ? ನಂಗೆ ಅನ್ನಿಸ್ತು. ನನ್ನ ತಮ್ಮ ಹಿಂಗೆಲ್ಲ ಕೊಬ್ಬಿಸ್ಕೊಂಡು ಹೋಗೋನಲ್ವಲ್ಲ. ಅಲ್ಲ, ಏನೋ ಮಾತು ಬಂತು, ಅದು ನೀನ್ ಇದ್ದಾಗ್ಲೇ ಹಂಗೆ ಇಟ್ಬಿಟ್ಟು ನಮ್ಮ ವಿಷಯನ ಅಂತ ಅಲ್ವಾ? ನಂಬಿಕೆ ಬರ್ಲಿಲ್ಲ. ನನ್ನ ತಮ್ಮ ಹಂಗೆಲ್ಲ ಮಾಡೋಣ, ಹಂಗೇನಾದ್ರೂ ಡೈರೆಕ್ಟ್ ಆಗಿ ಹಿಂಗೇನಾದ್ರೂ ಇದ್ದಿದ್ರೆ ಡೈರೆಕ್ಟ್ ಆಗಿ ಆತರ ಎಲ್ಲ ಫೋನ್ ಇಟ್ಬಿಟ್ಟು ಮುನ್ಸ್ಕೊಂಡು ಅದೆಲ್ಲ ಇಲ್ಲ ಅಂತ ಗೊತ್ತು. ಅದೆಲ್ಲ ಸೀನ್ ಇಲ್ಲ. ಎಷ್ಟು ನಂಬಿಕೆ ನಿಮ್ಮ ಮೇಲೆ. ನನ್ ತಮ್ಮನ ಬಗ್ಗೆ ನಂಗೆ ಗೊತ್ತಿಲ್ವಾ? ಓಹೋ, ಖುಷಿ ಪಡ್ತಾವ್ರಿ ಜಾಸ್ತಿ ಈಗ. ಅವನು ಹರ್ಟ್ ಮಾಡ್ಕೊಬಿಡ್ತಾನೆ, ಬೇರೆಯವ್ರಿಗೆ ಅಷ್ಟು ಈಸಿಯಾಗಿ ಹರ್ಟ್ ಮಾಡಲ್ಲ. ಇಫ್ ಇನ್ ಕೇಸ್ ಹರ್ಟ್ ಮಾಡ್ದ ಅಂತಂದ್ರೆ ಅವನು ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ ಅದರಿಂದ ಅಂತ. ಓ, ಎಂತ ಮಾತು ಹೇಳಿದ್ರಿ. ಅವ್ರಿಗೆ ಖುಷಿ ತಡ್ಕೊಳಕ್ ಆಗದೆ ನುಂಗ್ಕೋತಾ ಇದ್ದಾರೆ.
ಮಾಡ್ಕೊಂಡ್ರಾ ವಾಂಗಿಬಾತು? ಮಾಡ್ಕೊಂತಿದ್ವಿ. ನಾವ್ ಹಿಂಗ್ ಇಷ್ಟ ಇಲ್ಲ, ಬಟ್ ನಂಗೆ ಇಷ್ಟ ಇಲ್ಲ. ಟಿಫನ್ಗೂ ಮಾಡಕ್ ಬಿಡಲ್ಲ ಅವರು. ವಾಂಗಿಬಾತ್ ತಿನ್ನಲ್ವಾ ಅವರು? ಅವ್ರಿಗೆ ಇಷ್ಟ ಆಗಲ್ಲ. ಹೌದಾ? ಮಲ್ಕೋತಾ ಇದ್ರಾ? ಅವ್ನು ಹಾಲು ಕುಡಿಲಿಲ್ವಾ ಅಂತಮ್ಮ? ಆಯ್ತು ಊಟ? ಸರಿ, ಆಯ್ತು ಅಕ್ಕ, ಊಟ ಆಯ್ತು, ಬಂದು ಮಾಡ್ಕೊಂಡು ತಿಂದ್ವಿ ರೈಸ್. ಸರಿ ಅಕ್ಕ, ಆಯ್ತು, ಬಾಯ್. ಫ್ರೆಂಡ್ಸ್, ಚಿಕ್ಕಕ್ಕನಿಗೆ ಪ್ರ್ಯಾಂಕ್ ಮಾಡಕ್ ಹೋಗಿ ನಾವು ಫ್ಲಾಪ್ ಆದ್ರೂ ಖುಷಿ ಆಯ್ತು. ನಮ್ಮ ಅಕ್ಕ ನನ್ನ ಬಗ್ಗೆ ಒಬ್ರಿಗೆ ಹರ್ಟ್ ಮಾಡಲ್ಲ. ಏನಂದ್ರು, ಒಬ್ರಿಗೆ ಯಾವತ್ತೂ ಹರ್ಟ್ ಮಾಡಕ್ ಹೋಗಲ್ಲ, ಅವ್ನು ಹರ್ಟ್ ಮಾಡ್ಕೋತಾನೆ ಹೊರತು ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ. ಇನ್ ಕೇಸ್ ಅವ್ನು ಬೇರೆಯವ್ರಿಗೆ ಹರ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ ಅಂತ. ಏನ್ರಿ ಇಷ್ಟು ಜನ ನಮ್ಮನ್ನ ನೋಡ್ತಾ ಇರೋ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಮುಂದೆ ಇಷ್ಟೊಂದು ಹೊಗ್ಲೋಗ್ಬಿಟ್ಟಿದ್ದಾರೆ. ಯಾವ ಜನ್ಮದಲ್ಲಿ ಅದು ಎಷ್ಟು ಪುಣ್ಯ ಮಾಡಿದ್ರು ಏನು ಮಾಡ್ತೀನಿ ರೀ ಫ್ರೆಂಡ್ಸ್, ಮಾಡ್ತಾ ಇದ್ದೀನಿ. ಹಲೋ ಹಲೋ ಅಕ್ಕ, ಏನ್ ಮಾಡ್ತಾ ಇದ್ದೀರಾ? ಊಟಕ್ಕೆ ಕೊಡ್ತಾ ಇದ್ದೆ ಕಣೆ ಅವ್ರಿಗೆ. ನಿಮ್ಮ ತಮ್ಮ ನಿಮ್ಮ ಮನೆ ಹತ್ರ ಬಂದ್ರ? ಇಲ್ಲ, ಬಂದಿಲ್ಲ. ಫೋನ್ ಇಟ್ಬಿಟ್ಟು ಹೋಗ್ತೀನಿ ಸೌಮ್ಯಕ್ಕನ ಮನೆ ಹತ್ರಕ್ಕೆ ಅಂದ್ರು. ಫೋನ್ ಅಲ್ಲೇ ಆಯ್ತಾ? ಫೋನ್ ಇಟ್ಬಿಟ್ಟು ಹೋದ್ರು, ಯಾಕೋ ಒಂಚೂರು ಮುನ್ಸ್ಕೊಂಡಿದ್ರು. ಎಲ್ಲೂ ಹೋಗ್ತಿಲ್ಲ, ಬರ್ತಾನೆ ಸುಮ್ಮನೆ ಹಂಗೆ ಒಂದ್ ರೌಂಡ್ ಫೋನ್ ತಗೊಂಡೋಗಿ ನಿಮ್ಮನೆಗೆ ಹೋಗ್ತೀನಿ ಅಂತ ಅನ್ಬಿಟ್ಟು ಹೋದ್ರು. ಅದಕ್ಕೆ 15 ನಿಮಿಷ ಆಯ್ತು ಹೊರಟಿ. ಎಷ್ಟು 15 ನಿಮಿಷ ಆಯ್ತಾ? 15-20 ನಿಮಿಷನೇ ಆಯ್ತು. ಫೋನ್ ತಗೊಂಡು ಹೋಗ್ಬೇಕು ತಾನೆ. ಇಷ್ಟೊತ್ತಾಗೈತೆ ಹಿಂಗ್ ಹೋಗೋರಲ್ಲ. ಫೋನ್ ತಗೊಂಡೋಗಿಲ್ಲ, ಅದಕ್ಕೆ ನಿಮ್ ಫೋನಿಂದಾನೇ ಮಾಡ್ದೆ, ಇವ್ರ ಫೋನಿಂದಾನೇ ಮಾಡ್ದೆ. ಅದೇ ಏನೋ ಉಕ್ಕುಳಕ್ ಹೋಗ್ಬೇಕು ಅನ್ಕೊಂಡಿದ್ವಲ್ಲ, ಅದಕ್ಕೆ ಬೆಳಿಗ್ಗೆ ಹೋಗೋಣ ಅಂತ ನಾನು ಅಂತ ಇದ್ದೆ. ಅವರು ಬೆಳಿಗ್ಗೆ ಆಗಲ್ಲ ನನಗೆ, ಬೆಳಿಗ್ಗೆ ಡ್ಯೂಟಿಗೆ ಬೇಗ ಬರಬೇಕು, ಅದು ಇದು ಅಂತ ಇದ್ರು. ಹಂಗೆ ಮಾತಾಗಿ ಒಂಚೂರು ಜಗಳ ಆಡ್ಕೊಂಡ್ವಿ. ಅಷ್ಟಕ್ಕೆ ಫೋನ್ ಇಟ್ಬಿಟ್ಟು ಮನೆಗೆ ಹೋಗ್ತೀನಿ, ಸೌಮ್ಯಕ್ಕೂ ಮನೆಗೆ ಹೋಗ್ತೀನಿ ಅನ್ಕೊಂಡು ಹೊಟ್ಟೋದ್ರು. ಬರ್ತಾನೆ ಸುಮ್ಮನೆ ಎಲ್ಲಾರು ಒಂದ್ ವಾಕ್ಯಕ್ಕೆ ಹೋಗಿರ್ತಾನೆ ಅವ್ನ, ಹಂಗೆ ಅಲ್ವಾ? ಹೋಗಿರೋದು ಬರ್ತಾನ ಒಂದ್ ಸ್ವಲ್ಪ ಸರಿ. ಆಯ್ತು, ಓಕೆ, ಸರಿ. ಸೌಮ್ಯ ಸೀರಿಯಸ್ ಆಗಿ ತಗೋಬಿಟ್ರು. ಫ್ರೆಂಡ್ಸ್ ನೋಡಿ, ಚಿಕ್ಕಕ್ಕಂಗೆ ಪ್ರ್ಯಾಂಕ್ ಮಾಡಕ್ ಹೋದ್ವಿ, ಫ್ಲಾಪ್ ಆಯ್ತು. ಇವಾಗ ಅವರೇ ಮಾಡ್ಬೋದು ಅನ್ಸುತ್ತೆ, ಒಂದು 10 ಮಿನಿಟ್ಸ್ ಅಲ್ವಾ? ಫ್ರೆಂಡ್ಸ್ ನೋಡಿ, ಇವ್ರ ಫೋನಿಂದನೇ ಅವ್ರು ಮಾಡಿದ್ದು. ಸೊ ಫೋನ್ ತಗೊಂಡೋಗಿಲ್ಲ ಅಂತ ಗೊತ್ತು. ಈಗ ನಾವು ಇನ್ನೊಂದು ನೋಡೋದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡೋಣ. ಇಲ್ಲಾಂದ್ರೆ ಅವಳೇ ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ನೀನು ಫೋನ್ ಮಾಡುವಂತೆ, ಮಾಡಲಿಲ್ಲ ಅಂದ್ರೆ ನೀನೇ ಫೋನ್ ಮಾಡುವಂತೆ. ಅಕ್ಕ ಬಂದ್ರ ಇನ್ನು ಬರಲೇ ಇಲ್ಲ ಅಕ್ಕ ಅಂದ್ಬಿಟ್ಟು ಸುಮ್ಮನೆ ಫೋನ್ ಹೊಡಿಯೋ. ಹಲೋ ಅಕ್ಕ, ಬಂದಿಲ್ಲ ಇನ್ನ. ಎಲ್ಲಿಗೆ ಹೋಯ್ತಾರೆ ಹಂಗೆ? ಹೊಲ ಫೋನ್ ತಗೊಂಡು ಹೋಗ್ಬೇಕು ತಾನೆ. ನಿಮ್ಮನೆಗೆ ಬರ್ತೀನಿ ಅನ್ಕೊಂಡು ಹೋದ್ರು. ಬಂದಿಲ್ಲ ಕಣ, ಬಂದಿದ್ರೆ ನಾನು ಫೋನ್ ಮಾಡ್ಬಿಡುವೆ. ತಮಾಷೆ ಮಾಡ್ತಾ ಇದ್ದೀರಾ? ಬಂದವರು ಏನು ಹೇಳಿ? ಇಲ್ಲ ಕಣಪ್ಪ, ಸತ್ಯವಾಗ್ಲೂ ಬಂದಿಲ್ಲ. ಬಂದಿದ್ರೆ ಗಾಬರಿ ಪಡ್ಸಲ್ಲ ನಿನ್ನ. ಅದು ಬೈಕ್ ತಗೊಂಡು ಹೋಗಿದ್ದಾರೆ, ಬೈಕ್ ಬೇರೆ ತಗೊಂಡು ಹೋಗೋರೆ. ಬೈಕ್ ತಗೊಂಡು ಈಗ ಹೋಗಿದ್ದಾರೆ, ಕಾರು ತಗೊಂಡು ಹೋಗಿಲ್ಲ ಚಳಿಲಿ. ಟೆನ್ಷನ್ ಮಾಡ್ಕೊಬೇಡ, ಗಾಬರಿ ಆಗ್ಬೇಡ, ಬರ್ತಾನೆ ಕತ್ತೆ. ಅಲ್ಲ 10 ಗಂಟೆ ಆಗೈತೆ ಅಕ್ಕ, ಹಿಂಗ ಹೋಗೋರಲ್ಲ. ಹಂಗೊಂಥರ ಟೆನ್ಷನ್ ಮಾಡ್ಕೊಬೇಡ, ಬರ್ತಾನೆ. ಊಟ ಮಾಡು. ಊಟ ಮಾಡಿದ್ವಿ, ಎಲ್ಲ ಊಟ ಮಾಡ್ಕೊಂಡು ಕೂತಿದ್ವಿ, ಮಲ್ಕೊಳಕ್ ಬಂದ್ವಿ.
ಅಷ್ಟರಲ್ಲಿ ಏನೊಂದು 1/4 ಗಂಟೆ ಎದ್ದು ಫೋನ್ ಇಟ್ಬಿಟ್ಟು ಓಡಿದ್ರು. ಬರ್ತಾನೆ ಇರೋದನ್ನು ಕತ್ಲಲ್ಲಿ ಬೆಳಗ್ಗೆ ಸುತ್ತಾಡ್ಕೊಂಡು ಡ್ರೈವ್ ಹೋಗ್ಬಿಟ್ಟು ಗೊತ್ತಾಗ್ತೈತಿ. ಟೆನ್ಷನ್ ತಗೋಬೇಡ, ಮನೆ ಕುತ್ಕೊಳ್ಳಂಗೆ. ಸರಿ ಗೀರು ರಕ್ಷೆ ಏನಿದೆ. ಸರಿ ಅಕ್ಕ ಆಯ್ತು. ಜಗಳ ಆಯ್ತು ಅನ್ರಿ ಅಂದೆ. ಜಗಳ ಆಯ್ತು ಅಂತಾನೆ ಹೇಳಿದ್ದು. ಆದರೂ ಸ್ವಲ್ಪ ಎಲ್ಲ ರ್ಯಾಶ್ ಆಗಿ ಮಾತಾಡಿದ್ರು ಅಂತೆಲ್ಲ ಸೇರ್. ಚಿಂಟು ಫೋನ್ ಮಾಡ್ತಾ ಇದ್ದಾಳೆ. ಅಲೋ, ಹೇಳು ಚಿಂಟು. ಶಿವಮ್ಮ ಇಲ್ವಾ? ಶಿವಮಮ್ಮ ಇಲ್ಲ, ಹೇಳು. ನನಗೆ ಶಿವಮ್ಮ ಫೋನ್ ಮಾಡಿದೆ. ಏನು ಹೇಳು? ಏನೂ ಇಲ್ಲ, ಅದೇ ಎಲ್ಲ ಕೇಳಕ್ ಮಾಡಿದೆ, ನೀವ್ ಎತ್ತಿದ್ರಲ್ಲ. ಎಲ್ಲ ಐತೆ, ಮನೇಲಿ ಐತೆ, ಹೇಳು. ಸುಮ್ಮನೆ ಮಾಡಿದೆ. ಏನು ವಿಷಯ ಹೇಳು? ಏನೂ ಇಲ್ಲ, ಸುಮ್ಮನೆ ಮಾಡಿದ್ದು. ಹೌದಾ? ಏನ್ ಮಾಡ್ತಿದ್ದೀರಾ? ಊಟ ಆಯ್ತು, ನಿಮ್ದು? ಅಲ್ಲ ಚಿಂಟು, ನಿಮ್ಮ ಮಾವ ನಿಮ್ಮ ಮನೆಗೆ ಬರ್ಲಿಲ್ವಾ? ಇಲ್ಲ, ಬಂದಿಲ್ಲ. ಮುನ್ಸ್ಕೊಂಡು ಹೋಗೈತೆ ನಿಮ್ಮ ಮನೆಗೆ. ಬರ್ತದ ಸುಮ್ಮನೆ ಆಟಾಡ್ತಾ ಇರ್ಬೇಕಂತೆ. ಏನು ಆಟಾಡ್ಸುತ್ತೆ ಇಷ್ಟೊತ್ತಲ್ಲಿ? ಬರ್ತದೆ, ಟೆನ್ಷನ್ ತಗ್ಬಿಡಿ. ಇದೆಲ್ಲ ಮಾಡಿದ್ದು ವಸ್ತಿ ಮಾಡೈತಾ ಮುಂಚೆ. ಬರ್ತದೆ. ಮೇಲ್ಗಡೆ ರೂಮ್ ಚೆಕ್ ಮಾಡಿ ಒಂದ್ಸತಿ ಹೋಗ್ಬಿಟ್ಟು. ಗೇಟ್ ಗಾಡಿ ಇಲ್ಲ ಚಿಂಟು, ನಾನು ಹೋಗೋದು ನೋಡಿದೆ ಬೈಕಲ್ಲಿ. ವಾ, ಈಗೆಲ್ಲ ಫ್ರೆಂಡ್ಸ್ಗೆ ಈ ಸತಿ ಹೋಗಿರ್ಬೇಕೇನೋ. ಅವ್ರ ಫ್ರೆಂಡ್ಗೂ ಫೋನ್ ಮಾಡಿದೆ. ಹೇಳ್ಬೇಡ, ಕೇಳ್ಕೊಟ್ಟಿರ್ಬೇಕೇನೋ. ಆದರ್ಶ್ ಅವ್ರ ಫ್ರೆಂಡ್ಗೂ ಫೋನ್ ಮಾಡಿದೆ, ಅವ್ರ ನಂಬರಿಂದಾನೆ, ಅವ್ರ ಫೋನಿಂದಾನೆ. ಇಲ್ಲ, ನಾವು ಮನೇಲಿ ಮಲ್ಕೊಂಡಿದ್ದೀವಿ ಕಣಪ್ಪ ಅಂದರು ಅವರು. ನೀನು ಊಟ ಮಾಡ್ದ? ಆಯ್ತು, ನಿಮ್ದು? ಆಯಿತು, ಊಟ ಆಗಲೇ ಆಯಿತು. 8 ಗಂಟೆಗೆ. ಏನು ತಿಂದೆ? ನಾನು ಮಳೆಹಳ್ಳಿ ಕಲ್ಸರ್ ಊಟನೂ ಮಾಡ್ಕೊಂಡಿದ್ದಾ? ಊಟ ಫಸ್ಟೇ ಮಾಡಿದ್ವಿ ಚಿಂಟು. ಅಲ್ಲ, ಜಗಳ ಆಡ್ಕೊಂಡು ಹೋಗಿರೋದಲ್ವಾ, ಅದಕ್ಕೆ ಭಯ ಆಗ್ತಾ ಇದೆ ನನಗೆ. ಸರಿ ಚಿಂಟು, ಆಯಿತು. ಏನು ಮಾಡಿದೆ ಮಾವನಿಗೆ, ಶಿವಮಮ್ಮನಿಗೆ ಏನಕ್ಕೆ ಮಾಡಿದೆ? ಫೋನ್ ಮಾಡಿದೆ. ಸುಮ್ಮನೆ ಏನ್ ಮಾಡ್ತಾವ್ರೆ ಎಲ್ಲ ಕೇಳೋಣ ಅಂತ ಅಂದ್ಬಿಟ್ಟು. ಅಲ್ಲೇ ಮಲ್ಬೇಕಂತೆ. ಎಲ್ಲಿ ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ ನೀವಿಬ್ರು ಸೇರ್ಕೊಂಡ್ಬಿಟ್ಟು? ಪ್ರ್ಯಾಂಕ್ ಯಾಕೆ ಮಾಡೋದು? ನನಗೆ ಗೊತ್ತು, ರಮ್ಯಾ ಅಕ್ಕ. ಅಜ್ಜಿ ಅಜ್ಜಿ ಅಯ್ಯೋ, ಫೋನ್ ಓಡೋರೆ ಕಣ್ರಿ. ಅಮ್ಮನ್ಗೆ ನಾವು ಹೇಳ್ಬೇಕಿತ್ತು. ಈಗ ಗೊತ್ತಾಯ್ತು? ಯಾವಾಗ ಗೊತ್ತಾಯ್ತು ನಿಮ್ಮ ಮಮ್ಮಿಗೆ? ನೀವು ಮಮ್ಮಿಗೆ ಫೋನ್ ಮಾಡಿದ್ರಲ್ಲ, ಆಮೇಲೆ ಮಮ್ಮಿ ಅಜ್ಜಿಗೆ ಫೋನ್ ಮಾಡಿದ್ದೆ ನಾವು. ಓ, ಇಲ್ಲ ಮನೆ ಜೀವಿತ ಅನ್ಸುತ್ತೆ. ಅಯ್ಯೋ, ಮಾವ ಎಲ್ಗೊಟ್ಟೋದಪ್ಪ. ಚೆನ್ನಾಗಿ ಲವ್ ಮಾಡ್ತಿರೋ. ಬೆಳಗ್ಗೆ ರೆಡಿ ಆಗ್ಬಿಡಿ. 5:45 ಇರ್ತೀವಿ ಅಕ್ಕ. ಅಕ್ಕ, ಆದಷ್ಟು ಬೇಗನೆ ಹೊರಡೋದ. ಬೇಗ ರೆಡಿಯಾಗಿ 5:45 ನಾವು ಕರೆಕ್ಟಾಗಿ ಅಲ್ಲಿ ಇರ್ತೀವಿ. ನೀವು ಬಂದ್ಬಿಡ್ಬೇಕು 5:45 ಅಂಗಡಿ ಹತ್ರಕ್ಕೆ. ಈಗ ಬೆಳಿಗ್ಗೆ ಹೋಗೋಣ, ಸಂಜೆ ಹೋಗೋಣ, ಹೇಳಿ ನೀವೇ. ಸಂಜೆ ಹೋಗೋಣ ಕಂಡ್ರು ನನ್ಗೆ. ಏನಪ್ಪ ಅಂದರೆ, ಎಷ್ಟಿಂದ ಹೇಳಿ. ಒಂದು ಫ್ರ್ಯಾಂಕ್ ಆಗಿ ಆನ್ಸರ್ ಮಾಡ್ಬೇಕಿದ್ದಕ್ಕೆ ನೀನು. ಈಗ ನಾನು ಮತ್ತೆ ನಿಮ್ಮ ಅತ್ತೆ ಜಗಳ ಮಾಡ್ಕೊಂಡ್ಬಿಟ್ರೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀಯ? ಒಬ್ರನ್ನ ಹೇಳ್ಬೇಕು, ಫ್ರ್ಯಾಂಕ್ ಆಗಿ ಹೇಳ್ಬೇಕು. ಯಾರ್ದು ತಪ್ಪಿರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ತಪ್ಪು ಯಾರ್ದು ಇರಲ್ಲ. ಸುಮ್ಮನೆ ಏನೋ ಜಗಳ ಆಡಿರ್ತೀವಿ. ಇಬ್ರಿಗೂ ಸಪೋರ್ಟ್ ಮಾಡೋದು, ಇಬ್ರಿಗೂ ಬೈತೀನಿ. ಇಬ್ರಿಗೂ ಬೈಯಷ್ಟು ದೊಡ್ಡ ಹೊಳಬಿಟ್ಟ ನೀನು ಬೈಯ ಅಂತ ಹೇಳದ್ದ, ಸಪೋರ್ಟ್ ಮಾಡೋದು. ನಾನು ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊತಿರೋದು. ನೀನು ಸಪೋರ್ಟ್ ಯಾರಿಗೆ ಮಾಡ್ತೀಯ ಅಷ್ಟೇ ಆನ್ಸರ್ ಬರ್ಬೇಕಿರೋದು. ಏಕಮುಖವಾಗಿ ಬರಬೇಕು.
ಒಬ್ಬರು ಮಾಡಬೇಕು ಅದಂಗೆ ಮಾಡಬೇಕು ಅದು ಹಂಗೆ. ಆಗ ಇರ್ಲಿ ಹೇಳ್ಚಿಟ್ಟು ಯಾರು ಹೇಳೋದು ಕಳ. ಚಿಂಟು ಹೇಳೋ ಚಿಂಟು ಯಾರೋ ಏನೋ ಅನ್ಕೊಳಲ್ಲ, ನಾವು ಯಾಕೆ ಅನ್ಕೋತೀವಿ. ಸುಮ್ನೆ ಯಾರು ಸಪೋರ್ಟ್ ಮಾಡ್ತೀನಿ ನಾನು ಸುಮ್ನೆ ಚಿಂಟು ಯಾರದೇ ತಪ್ಪಿರಲಿ, ಅವ್ರಿಗೆ ಯಾರು ಇಷ್ಟ ಅವ್ರಿಗೆ ಸಪೋರ್ಟ್ ಮಾಡೋದು, ಯಾರಾದರೂ ಅಷ್ಟೇ. ಆಮೇಲೆ ಅಕ್ಷಿತಕ್ಕೂ ಸಪೋರ್ಟ್ ಮಾಡ್ತೀನಿ. ಯಾಕೆ ಗೊತ್ತಾ, ಪಾಪ ಅವ್ರು ಒಬ್ರೇ ಇರ್ತಾರಲ್ಲ, ಅವ್ರ ಅಪ್ಪ ಅಮ್ಮನ ಎಲ್ಲಾರ್ನು ಬಿಟ್ಬಂದವ್ರಲ್ಲ, ಅವ್ರು ಸಪೋರ್ಟ್ ಮಾಡಕ್ ಯಾರು ಇರಲ್ವಲ್ಲ. ಟಚ್ ಮಾಡ್ಬಿಟ್ಲಲ್ಲಪ್ಪ, ಟಚ್ ಮಾಡ್ಬಿಟ್ಲು ನಂಗೆ ಚಿಂಟು. ಈಗ ಫ್ಯಾಮಿಲಿ ಅವರೆಲ್ಲ ಇರ್ತಾರಲ್ಲ ಜೊತೆಲಿ. ಒಂದು ಹೆಣ್ಣಿನ ಮನ್ಸು ಇನ್ನೊಂದು ಹೆಣ್ಣಿಗೆ ಅರ್ಥ ಆಗೋದು ಅಂತ ಇವಳೇ ಸಾಕ್ಷಿ. ಅಲ್ಲ ಚಿಂಟು, ಈಗ ಬಂದಿದ್ದ ಅತ್ತೆಗೋಸ್ಕರ ಅಷ್ಟು ವರ್ಷದಿಂದ ಮಾವನ್ ಮಾಡ್ಬಿಟ್ಬಿಟ್ಟಲ್ಲ ಚಿಂಟು. ಎಲ್ಲಾರು ನಿಂಗೆ ಸಪೋರ್ಟ್ ಮಾಡ್ತಾರ ಅಲ್ವಾ, ಹಂಗಿರೋ ನಮ್ಮ ಫ್ಯಾಮಿಲಿ ಅವನು ಅಂತ. ಹಂಗೆಲ್ಲ ನಂಗೆ ಸಪೋರ್ಟ್ ಮಾಡ್ತಾರೆ 100%. ಅದಕ್ಕೆ ನೀನು ಅಲ್ಲಿಗೆ ಸಪೋರ್ಟ್ ಮಾಡ್ತೀಯಾ? ಮಾಡು ಯಾರಿಗೂ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.